ಶಾಸಕರಿಗೆ ಸಿಗುತ್ತಾ ಪವರ್ ಮಿನಿಸ್ಟರ್ ಪೋಸ್ಟ್. ಗೆದ್ದು ಸೋತು ಸುಮ್ಮನಾದ್ರ ದೊಡ್ಡಗೌಡ್ರ ದೊಡ್ಡ ಮಗ. ಯಾರಿಗೆ ಸಿಗುತ್ತೆ ಕೆಪಿಸಿಸಿಯ ಸಾರಥಿ ಸ್ಥಾನ? ಇದೇ ಹೊತ್ತಿನ ವಿಶೇಷ ಬ್ಯಾಕ್ ಟು ಪವರ್. ನಾನು ಶಿವಶಂಕರ್. ರಾಜಕೀಯ ಎಂಬ ಜಾಣರ ಚೆಸ್ ಆಟದಲ್ಲಿ ಡಿಕೆ ಶಿವಕುಮಾರ್ ಗೆಲ್ಲೋದು ಖಚಿತವಾಗಿದೆ. ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಆಗಿರುವ ಮಾಜಿ ಪವರ್ ಮಿನಿಸ್ಟರ್ಗೆ ಮತ್ತದೇ ಖಾತೆ ಸಿಗೋದು ಪಕ್ಕಾದಂತಿದೆ. ಈ ಮೂಲಕ ಎರಡು ಖಾತೆಯ ಕನಸು ಕಂಡಿದ್ದ ರೇವಣ್ಣ ಸೈಲೆಂಟ್ ಆಗಿದ್ದಾರೆ. ಸರ್ಕಾರ ರಚನೆಯಾಗಿ ದಿನ ಸಾಗುತ್ತಲೇ ಇದೆ. ಇನ್ನೂ ರಚನೆಯಾಗಿಲ್ಲ ಕುಮಾರಸ್ವಾಮಿ ಸಂಪುಟ. ಕೂಡಿ ಕಳೆಯುವ ಲೆಕ್ಕಾಚಾರದಲ್ಲಿದೆ ಕೈ ತೆನೆ. ದೆಹಲಿಗೆ ಶಿಫ್ಟ್ ಆಗಿದೆ ಸಂಪುಟ ವಿಸ್ತರಣೆ. ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ಹಾಗೆ ಕರ್ನಾಟಕ ವಿಧಾನಸಭೆಯ ಚುನಾವಣೆ ಮುಗಿದ್ರೂ ಚುನಾವಣೆಯ ಕಾವು ಮಾತ್ರ ಕಡಿಮೆ ಆಗಿಲ್ಲ. ಜೊತೆಗೆ ಚುನಾವಣೆ ನಂತರದ ಬೆಳವಣಿಗೆಗಳು ಮಾತ್ರ ದಿನದಿಂದ ದಿನಕ್ಕೆ ಕಾವಿರುತ್ತಲೇ ಇದೆ. ಕಳೆದ ತಿಂಗಳ 23ರಂದು ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿಯಾಗಿ ಪರಮೇಶ್ವರ್ಗೆ ಸದ್ಯಕ್ಕೆ ದೊಡ್ಡ ತಲೆನೋವಾಗಿ ಕಾಡ್ತಿರೋದು ಸಂಪುಟ ರಚನೆ. ಎರಡು ಪಕ್ಷಗಳಲ್ಲೂ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಹೀಗಾಗಿ ಯಾರಿಗೆ ಯಾವ ಖಾತೆ ಕೊಡೋದು ಅನ್ನೋ ಲೆಕ್ಕಾಚಾರ ಇನ್ನೂ ಮುಗಿದಿಲ್ಲ. ಮೊನ್ನೆಯವರೆಗೆ ಯಾವ ಪಾರ್ಟಿಗೆ ಎಷ್ಟು ಸ್ಥಾನ ನೀಡೋದು ಅಂತ ಹೊಂಚು ಹಾಕ್ತಿದ್ದ ಪಾರ್ಟಿಗಳು ಈಗ ಆ ಸ್ಥಾನವನ್ನ ಯಾರಿಗೆ ಕೊಡೋದು ಅನ್ನೋ ಲೆಕ್ಕಾಚಾರದಲ್ಲಿ ನಿರತರಾಗಿದ್ದಾರೆ. ಹೀಗಾಗಿಯೇ ಕೊನೆಗೀಗ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ಕಗ್ಗಂಟಾಗಿ ಉಳಿದಿರುವ ಸಂಪುಟ ರಚನೆ ಸರ್ಕಸ್ 2 ಹಂತದಲ್ಲಿ ನಡೆಯಲಿದೆ ಅಂತ ಸಿಎಂ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ. ಕೆಲವು ಸಂಖ್ಯೆ ಕಡಿಮೆ ಇಡ್ತೀವಿ, ಹುದ್ದೆ ಅದಕ್ಕೂ ಕಡಿಮೆ ಇಡತಕ್ಕಂಥದ್ದಕ್ಕೂ ರಾಜಕೀಯವಾಗಿ ಕೆಲವು ತೀರ್ಮಾನ ಏನು ಮಾಡಬೇಕು, ಆ ದೃಷ್ಟಿಯಿಂದ ಕೆಲವು ಹುದ್ದೆ ಖಾಲಿ ಇಡ್ತೀವಿ. ನಾಳೆ ಇದೆಲ್ಲದಕ್ಕೂ ಉತ್ತರ ನಾಳೆ ದೊರಕುತ್ತೆ. ಮೈತ್ರಿ ಸರ್ಕಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ, ಆದರೆ ಖಾತೆ ಹಂಚಿಕೆ ಸಂಬಂಧ ಚರ್ಚೆಗಳು ಮುಂದುವರೆದಿವೆ. ಹೀಗಾಗಿ ಸಂಪುಟ ರಚನೆಯನ್ನ 2 ಹಂತದಲ್ಲಿ ಮಾಡುವ ಕುರಿತು ನಿರ್ಧರಿಸಲಾಗಿದೆ. ಮೊದಲ ಹಂತದಲ್ಲಿ ಜೆಡಿಎಸ್ನ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದು, ಬಳಿಕ 2ನೇ ಹಂತದಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರಂತೆ. ಇದೆಲ್ಲದಕ್ಕೂ ಉತ್ತರ ನಾಳೆ ದೊರಕುತ್ತೆ. ಈ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥದ್ದೇನಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಎಲ್ಲರೂ ಒಟ್ಟಾಗೆ ಹೋಗ್ತಕ್ಕಂಥ ತೀರ್ಮಾನ ಏನು ಮಾಡಿದ್ದೇವೆ. ಇದೆಲ್ಲದರ ನಡುವೆ ಮೊನ್ನೆಯಿಂದ ಹಗ್ಗಜಗ್ಗಾಟವಾಗುತ್ತಿರುವ ಖಾತೆಗಳು ಅಂದ್ರೆ ಅದು ಇಂಧನ ಖಾತೆ ಮತ್ತು ಲೋಕೋಪಯೋಗಿ ಖಾತೆ. ಈ 2 ಖಾತೆಗಾಗಿ ಮೊನ್ನೆಯಿಂದಲೂ ಖ್ಯಾತೆ ನಡೆಯುತ್ತಲೇ ಇದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಇಂಧನ ಖಾತೆ ಬೇಕೇ ಬೇಕು ಅಂತ ಮೇಲಿಂದ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಅಲ್ಲದೆ ಅವರ ಅಭಿಮಾನಿಗಳು ಕೂಡ ಈ ಮೈತ್ರಿ ಸರ್ಕಾರ ರಚನೆಗೆ ಮುಖ್ಯ ಪಾತ್ರ ವಹಿಸಿದವರೇ ಡಿಕೆ ಶಿವಕುಮಾರ್. ಹಾಗಾಗಿ ಇವರಿಗೆ ಇಂಧನ ಇಲಾಖೆ ನೀಡಲೇಬೇಕು ಅಂತ ಆಗ್ರಹಿಸುತ್ತಲೇ ಇದ್ದಾರೆ. ಎರಡು ಖಾತೆಗೆ ಪಟ್ಟು ಹಿಡಿದಿದ್ದ ರೇವಣ್ಣ ಇಂಧನದ ಜೊತೆಗೆ ಪಿಡಬ್ಲ್ಯೂಡಿನೂ ಬೇಕಂತೆ. ದೊಡ್ಡಗೌಡರ ಮಾತಿಗೆ ಸುಮ್ಮನಾದ ದೊಡ್ಡ ಮಗ. ಇನ್ನೊಂದೆಡೆ ಇದೇ ಇಂಧನ ಇಲಾಖೆ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಮುಖ್ಯಮಂತ್ರಿಯವರ ಸಹೋದರ ಎಚ್.ಡಿ. ರೇವಣ್ಣ. ರೇವಣ್ಣ ಅವರದು ಸ್ವಲ್ಪ ಡಿಫರೆಂಟ್ ಬೇಡಿಕೆ. ಅದೇನು ಅಂದ್ರೆ ಅವರು 1 ಸ್ಥಾನಕ್ಕೆ ಬೇಡಿಕೆ ಇಟ್ಟಿಲ್ಲ, ಬದಲಾಗಿ 2 ಸ್ಥಾನ ನನಗೆ ಬೇಕು ಅಂತ ಮೇಲಿಂದ ಮೇಲೆ ಬೇಡಿಕೆ ಹಾಕ್ತಿದ್ದಾರೆ. ಅದು ಕೂಡ ಇಂಧನ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಬೇಕು ಅಂತ ಬಿಗಿ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಇಲ್ಲಿ ಒಬ್ಬರಿಗೆ 1 ಸ್ಥಾನ ಕೊಡೋದೇ ಹೆಚ್ಚು. ಅಂಥದ್ರಲ್ಲಿ ಒಬ್ಬರಿಗೆ 2 ಸ್ಥಾನ ನೀಡಲು ಹೇಗೆ ಆಗುತ್ತೆ ಅನ್ನೋದು
ಎಲ್ಲರಿಗೂ ಗೊತ್ತಿರುವ ವಿಷಯನೇ. ಅಲ್ಲದೆ ಇದೇ ಲೋಕೋಪಯೋಗಿ ಇಲಾಖೆಯನ್ನ ಸಿದ್ದರಾಮಯ್ಯ ವಿರುದ್ಧ ಗೆದ್ದ ಜಿಟಿ ದೇವೇಗೌಡ ನನಗೆ ಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಈ ಕಾರಣಕ್ಕೆ ಮೇಲಿಂದ ಮೇಲೆ ಖುದ್ದು ದೇವೇಗೌಡರೇ ಸಂಧಾನ ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ರೇವಣ್ಣ ಮಾತ್ರ ಒಪ್ತಿಲ್ವಂತೆ. ಎರಡೂ ಸ್ಥಾನವೂ ಬೇಕು ಅಂತ ಹಠ ಹಿಡಿದು ನಿನ್ನೆಯವರೆಗೆ ಕೂತಿದ್ರಂತೆ ರೇವಣ್ಣ. ಇಂಧನ ಖಾತೆ ಪಡೆಯುವಲ್ಲಿ ಶಿವಕುಮಾರ್ ಸಕ್ಸಸ್. ಸೋತು ಗೆದ್ದೇ ಬಿಟ್ರು ಕಾಂಗ್ರೆಸ್ನ ಮಾಸ್ಟರ್ ಮೈಂಡ್. ಗೆದ್ದು ಸೋಲಪ್ಪಿದವರು ಸಿಎಂ ಸಹೋದರ ರೇವಣ್ಣ. ಇದೆಲ್ಲದರ ನಡುವೆ ಫುಟ್ಬಾಲ್ ಆಡಲ್ಲ, ನಾನು ಚೆಸ್ ಪ್ಲೇಯರ್, ಚೆಸ್ ಆಡಿ ಚೆಕ್ ಕೊಡುವವನು ಎಂದು ಬಹಿರಂಗವಾಗಿಯೇ ಹೇಳಿದ್ದ ಡಿಕೆ ಶಿವಕುಮಾರ್ ಕೊನೆಗೂ ತಮ್ಮ ಪ್ರೀತಿಯ ಇಂಧನ ಖಾತೆಯನ್ನ ಮರಳಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಇಂಧನ ಖಾತೆಗಾಗಿ ಎಚ್.ಡಿ. ರೇವಣ್ಣ ಮತ್ತು ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ರು. ಇಬ್ಬರು ಘಟಾನುಘಟಿ ನಾಯಕರಾದ ಕಾರಣ ಇಬ್ಬರ ಮನವೊಲಿಸುವುದು ಕಷ್ಟವಾಗಿತ್ತು. ಈ ಮಧ್ಯೆ ರೇವಣ್ಣ ಅವರು ಇಂಧನದ ಜೊತೆಗೆ ಪಿಡಬ್ಲ್ಯೂಡಿ ಖಾತೆಯನ್ನು ನೀಡುವಂತೆ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಪಟ್ಟು ಹಿಡಿದಿದ್ರು. ರೇವಣ್ಣ ಎರಡು ಖಾತೆಗೆ ಪಟ್ಟು ಹಿಡಿದಿದ್ದು ಜೆಡಿಎಸ್ನವರಿಗೆ ತಲೆನೋವಾಗಿತ್ತು. ಇಂದು ಎಚ್.ಡಿ. ದೇವೇಗೌಡರು ಮಗ ರೇವಣ್ಣ ಅವರನ್ನ ಮನವೊಲಿಸಿದ್ದಾರೆ. ಪರಿಣಾಮ ಡಿಕೆ ಶಿವಕುಮಾರ್ ಅವರಿಗೆ ಇಂಧನ ಖಾತೆಯನ್ನ ಬಿಟ್ಟುಕೊಡಲು ರೇವಣ್ಣ ಒಪ್ಪಿಗೆ ನೀಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಈ ಸಂಧಾನದ ನೇತೃತ್ವ ವಹಿಸಿದ್ದ ಮತ್ತೊಬ್ಬ ಚಾಣಾಕ್ಯ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನಿವಾಸದಲ್ಲಿ 3 ಗಂಟೆ ನಡೆಸಿದ ಮಾತುಕತೆ ಕೊನೆಗೂ ಫಲಪ್ರದವಾಗಿದೆ. ದೇವೇಗೌಡರ ನಿರ್ಧಾರದಂತೆ ಡಿಕೆ ಶಿವಕುಮಾರ್ ಅವರಿಗೆ ಇಂಧನ ಖಾತೆ ಹಾಗೂ ರೇವಣ್ಣ ಅವರಿಗೆ ಲೋಕೋಪಯೋಗಿ ಖಾತೆ ನೀಡಲಾಗುತ್ತದೆ ಅಂತ ಮೂಲಗಳು ತಿಳಿಸಿವೆ. ಸಂಧಾನದ ವೇಳೆ ದೇವೇಗೌಡರು ಒಕ್ಕಲಿಗ ಒಗ್ಗಟ್ಟಿನ ಬಗ್ಗೆ ಪ್ರಸ್ತಾಪ ಮಾಡಿದ್ದು, ಎರಡು ಖಾತೆಗಳು ಒಬ್ಬರೇ ಪಡೆದರೆ ಒಕ್ಕಲಿಗ ಸಮುದಾಯದಿಂದ ಉತ್ತಮ ಸಂದೇಶ ರವಾನೆಯಾಗೋದಿಲ್ಲ. ಅಲ್ಲದೆ ಡಿಕೆ ಶಿವಕುಮಾರ್ ಅವರ ಶಕ್ತಿಯನ್ನ ಲಘುವಾಗಿ ಪರಿಗಣಿಸಬಾರದು. ಎರಡು ಖಾತೆಗಳನ್ನು ನೀಡುವುದರಿಂದ ಪಕ್ಷದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಬಹುದು ಎಂಬುದನ್ನು ರೇವಣ್ಣ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಅರಿವಾಯಿತು ಡಿಕೆಶಿ ಪವರ್. ಕೇಳಿದ ಹುದ್ದೆ ನೀಡಲು ರಾಹುಲ್ ಥಿಂಕಿಂಗ್. ಸಚಿವ ಸ್ಥಾನದ ಜೊತೆ ಸಿಗುತ್ತಾ ಕೆಪಿಸಿಸಿ ಪ್ರೆಸಿಡೆಂಟ್. ಲೋಕಸಭಾ ಚುನಾವಣೆಯಲ್ಲಿ ಇವರದ್ದೇ ಹೆಚ್ಚು ರೋಲ್. ಇದರ ನಡುವೆಯೇ 2 ಬಾರಿ ಬಿಜೆಪಿ ನಾಯಕರನ್ನ ಎದುರು ಹಾಕಿಕೊಂಡು ಕಾಂಗ್ರೆಸ್ ಪಕ್ಷವನ್ನ ಕಾಪಾಡಿದ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಉತ್ತಮ ಹುದ್ದೆ ನೀಡಬೇಕೆಂಬ ಕೂಗು ಇಂದು ನಿನ್ನೆಯದಲ್ಲ. ಅಷ್ಟೇ ಅಲ್ಲದೆ ಮೈತ್ರಿ ಸರ್ಕಾರ ರಚನೆಯಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ ಕಾರಣಕ್ಕೆ ಇಂದು ಈ ಸರ್ಕಾರದಲ್ಲಿ ಶಿವಕುಮಾರ್ ಕೇಳಿದ ಹುದ್ದೆ ನೀಡಬೇಕು, ಅದು ನಮ್ಮ ನೈತಿಕತೆ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿವೆ. ಇದರ ಜೊತೆಗೆ ಇನ್ನೇನು ಕೆಲವೇ ತಿಂಗಳಲ್ಲಿ ಬರುವ ಲೋಕಸಭೆ ಚುನಾವಣೆಗೂ ತಯಾರಿಯಾಗಬೇಕಿದೆ. ಹೌದು, ಲೋಕಸಭೆ ಚುನಾವಣೆ ಕಾಂಗ್ರೆಸ್ಗೆ ಇರುವ ದೊಡ್ಡ ಸವಾಲು. ಅದ್ಯಾಕೆ ಅಂದ್ರೆ ಮೋದಿ ವಿರುದ್ಧ ಈಗಾಗಲೇ ತೊಡೆತಟ್ಟಿರುವ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ನ ಚುಕ್ಕಾಣಿ ಕೊಟ್ರೆ ಈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನನ್ನ ದಡ ಸೇರಿಸುವ ಕೆಲಸ ಮಾಡ್ತಾರೆ ಅನ್ನೋ ಮಾತೊಂದಿದೆ. ಹೀಗಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಟ್ಟ ನೀಡುವಂತೆಯೂ ಲೆಕ್ಕಾಚಾರ ನಡೆಯುತ್ತಿದೆ. ಒಂದು ಕೆಪಿಸಿಸಿ ಅಧ್ಯಕ್ಷ ಗಾದಿ ನೀಡದ್ದೇ ಆದಲ್ಲಿ ಕಾಂಗ್ರೆಸ್ ಸದೃಢವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂಬ ಮಾತು ಕೂಡ ಇದೆ. ಹೀಗಾಗಿ ಬುಧವಾರ ಮಧ್ಯಾಹ್ನ 2ಕ್ಕೆ ಸಂಪುಟ ವಿಸ್ತರಣೆ ಮಾಡಿ ಆಗಲೇ ಖಾತೆಗಳನ್ನು ಹಂಚಲಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರೋದ್ರಿಂದ ಎಲ್ಲರ ಕುತೂಹಲ ಹೆಚ್ಚಾಗಿದೆ. ಯಾರಿಗೆ ಸಚಿವ ಸ್ಥಾನ ನೀಡಲಾಗುವುದು ಎಂಬುದು ಆಗಲೇ ತಿಳಿಯುತ್ತೆ. ಪ್ರತಿಯೊಂದು ಜಿಲ್ಲೆಗೆ ಸಚಿವರನ್ನ ನೇಮಕ ಮಾಡಲಾಗುವುದರಿಂದ ಎಲ್ಲವೂ ಬಹಿರಂಗವಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಕುರಿತು ಡಿಸಿಎಂ ಪರಮೇಶ್ವರ್ ಅವರಿಗೂ ಸಾಕಷ್ಟು ಗೌರವವಿದೆ. ಡಿಕೆ ಶಿವಕುಮಾರ್ ಪಕ್ಷದ ಒಬ್ಬ ಪ್ರಾಮಾಣಿಕ ಶಿಸ್ತಿನ ಸಿಪಾಯಿ. ಅವರಿಗೆ ಯಾವುದೇ ರೀತಿಯ ಅಸಮಾಧಾನವಿಲ್ಲ. ಪಕ್ಷ ಯಾವುದೇ ಜವಾಬ್ದಾರಿ ನೀಡಿದರೂ ಅದನ್ನು ನಿಭಾಯಿಸಲು ಅವರು ಸಿದ್ಧರಿದ್ದಾರೆ.
ಹೀಗಾಗಿ ಅವರಿಗೆ ಸೂಕ್ತ ಸ್ಥಾನಮಾನ ಸಿಗಲಿದೆ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಹಠವಾದಿ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಡಿಕೆ ಶಿವಕುಮಾರ್. ತಮಗೆ ಪಕ್ಷ ನೀಡಿದ ಜವಾಬ್ದಾರಿಯನ್ನ ಸೂಕ್ತವಾಗಿ ನಿಭಾಯಿಸುವ ಪಕ್ಷದ ಪ್ರಾಮಾಣಿಕನಿಗೆ ಈಗ ಮತ್ತೆ ಬಯಸಿದ ಸ್ಥಾನಮಾನ ಸಿಗುವ ಲಕ್ಷಣವಿದ್ದು, ಇದು ಅಭಿಮಾನಿಗಳಿಗೆ ಖುಷಿ ನೀಡುವ ವಿಚಾರವಾಗಿದೆ. ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ, ಎಂಥದ್ದೇ ಕ್ಲಿಷ್ಟ ಪರಿಸ್ಥಿತಿಯನ್ನ ಧೈರ್ಯವಾಗಿ ನಿಭಾಯಿಸುವ ಶಕ್ತಿ ಇರುವ ಮಾಜಿ ಪವರ್ ಮಿನಿಸ್ಟರ್ಗೆ ಮತ್ತೆ ಅದೇ ಸ್ಥಾನ ಸಿಗೋದು ಖಚಿತವಾಗಿದೆ. ಅದರ ಜೊತೆ ಕೆಪಿಸಿಸಿಯ ಅಧ್ಯಕ್ಷ ಗಾದಿ ಸಿಗುತ್ತಾ ಅನ್ನೋದು ಕೂಡ ಗೊತ್ತಾಗಲಿದೆ. ಇದೇ ಹೊತ್ತಿನ ವಿಶೇಷ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.